ಹಲೋ ಸ್ನೇಹಿತರೆ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀಪತಿ ಗೌಡ. ELP ರಿಯಲ್ ಎಸ್ಟೇಟ್ಗೆ ಸ್ವಾಗತ. ಅಪೋಸಿಟ್ ಮನೆ ಕಾಣಿಸ್ತಿದೆಯಲ್ಲ, ಅದು ಹೊಸ ಡೂಪ್ಲೆಕ್ಸ್ ಕಣ್ರಿ. 800 ಅಡಿಯಲ್ಲಿ ನಿರ್ಮಿಸಿರುವ 3 BHK ಡೂಪ್ಲೆಕ್ಸು. ಭಾಳ ಚೆನ್ನಾಗಿದೆ ಕಣ್ರಿ. ಸ್ಪೇಷಿಯಸ್ಸು, ಹಾಲು, ಸ್ಪೇಷಿಯಸ್ ಬೆಡ್ರೂಮ್ಸು, ಸಖತ್ತಾಗಿದೆ ಕಣ್ರಿ ಮನೆ. ವಾರ್ಡ್ರೋಬ್ ಭಾಳ ಇಷ್ಟ ಆಯಿತು. ಇಂಟೀರಿಯರ್, ಓವರಾಲ್ ಇಂಟೀರಿಯರು ಭಾಳ ಚೆನ್ನಾಗಿದೆ ಕಣ್ರಿ. ಮತ್ತು ಲೇಔಟು ಸಖತ್ತಾಗಿದೆ ಕಣ್ರಿ. 30 ಅಡಿ 35 ಅಡಿ ರೋಡ್ ಇರುವಂಥ ಲೇಔಟ್ ಅದು. ಅದು ಎಲ್ಲಿ ಬರುತ್ತೆ ಅಂತ ಹೇಳಿಲ್ವಲ್ಲ ನಿಮಗೆ, ಹೀಗೆ ಹೇಳ್ತೀನಿ ನೋಡಿ. ಅಂದ್ರಳ್ಳಿ ಮೇಯ್ನ್ ರೋಡಲ್ಲಿ ಬರುತ್ತೆ ಕಣ್ರಿ. ಅಲ್ಲೆಲ್ಲಿ ಬ್ಲೂಝೇ, ಬ್ಲೂಝೇನಾ? ಅದೇ ಕಣ್ರಿ, ಬ್ಲೂಝೇ ಗೇಟೆಡ್ ಕಮ್ಯುನಿಟಿ ಇದೆಯಲ್ಲ, ಆ ಬ್ಲೂಝೇ ಗೇಟೆಡ್ ಕಮ್ಯುನಿಟಿ ಹತ್ತಿರದಲ್ಲೇ ಈ ಲೇಔಟ್ ಬರುತ್ತೆ. ಆ ಲೇಔಟಲ್ಲೇ ಈ ಮನೆ ಇರೋದು. ಭಾಳ ಚೆನ್ನಾಗಿದೆ. ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ, ವಿಡಿಯೋ ನೋಡಿ. ಇಷ್ಟ ಆಯಿತು ಅಂದರೆ ವಿಸಿಟ್ ಮಾಡಿ ತೊಗೊಳ್ಳಿ. BBMP ಲಿಮಿಟಲ್ಲಿ ಬರುತ್ತೆ, ಇಲ್ಲ BBMP ಲಿಮಿಟಲ್ಲಿ ಬರುತ್ತೆ. ಖಾತಾ ಕನ್ವರ್ಷನ್ B ಖಾತಾ ಬರುತ್ತೆ ಕಣ್ರಿ. ಡೈಮೆನ್ಷನ್ 20x40, ಇನ್ ಸ್ಕ್ವೇರ್ ಫೀಟ್ 800 ಸ್ಕ್ವೇರ್ ಫೀಟ್, 800 ಅಡಿ. ಸೈಟ್ ಫೇಸಿಂಗ್ ನಾರ್ತ್, ಮೇನ್ ಡೋರ್ ಫೇಸಿಂಗ್ ಈಸ್ಟ್. ಖಾತಾ ಹೇಳಿದ್ನಲ್ಲ, ಕನ್ವರ್ಷನ್ B ಖಾತಾ, BBMP. ವಾಟರ್ ಓನ್ ಬೋರ್ವೆಲ್. ಕಾವೇರಿ ಮತ್ತು CMC ಅವೆರಡೂ ಬರ್ತವೆ. ಇದು ಹೊಸ ಲೇಔಟು. ತುಂಬ ಒಂದು 20-30 ಮನೆಗಳಾಗಿದ್ದಾವೆ ಕಣ್ರಿ. ಇನ್ನೊಂದು 1 ಇಯರಲ್ಲಿ ಫುಲ್ ಆಗೋಗುತ್ತೆ. ಮಿಸ್ ಮಾಡೋಕ್ಕೆ ಹೋಗ್ಬಿಡಿ, ವಿಸಿಟ್ ಮಾಡಿ. ಅಂದ್ರಳ್ಳಿ ಮೇನ್ ರೋಡಲ್ಲೇ ಮನೆ ನೋಡ್ತಾ ಇದ್ರೆ. ಓಕೆ, ಡನ್. ಇದು ಕಾರ್ ಪಾರ್ಕಿಂಗು. ಈ ಕಾರ್ ಪಾರ್ಕಿಂಗಲ್ಲಿ ಇದೇನು ಸಂಪು ಕ್ಲೋಸ್ ಮಾಡಿದ್ದಾರೆ ಕಣ್ರಿ, ಲಾಕ್ ಮಾಡಿದ್ದಾರೆ, ಓಪನ್ ಮಾಡೋಕ್ಕಾಗ್ತಿಲ್ಲ. ಸೊ ನೀವು ಖುದ್ದಾಗಿ ಬನ್ನಿ, ತೋರಿಸ್ತೀನಿ. ಎಷ್ಟು ಸಾವಿರ ಇದೆ? 12,000 ಲೀಟ್ರ್ ಕೆಪಾಸಿಟಿ. ಇದು ಓನ್ ಬೋರ್ವೆಲ್ಲು. ಆಗಲೇ ಹೇಳಿದ್ನಲ್ಲ, ಓನ್ ಬೋರ್ವೆಲ್ ಇದೆ ಈ ಮನೆಯಲ್ಲಿ ಅಂತ. ಸ್ವಂತ ಬೋರ್ ಇದೆ. ನೀರು ಬರ್ತಾವೆ, ಇಲ್ಲ ನೀರು ಬರ್ತಾವೆ ಕಣ್ರಿ. ಇದು ಗ್ಯಾಸ್ ಸಿಲಿಂಡರ್ ಪ್ರೊವಿಷನ್ನು ನೋಡಿ. ಈ ಕಾರ್ ಪಾರ್ಕಿಂಗಲ್ಲಿ ಒಂದು ದೊಡ್ಡ ಕಾರನ್ನು ಪಾರ್ಕ್ ಮಾಡಿ ಒಂದು 3 ಬೈಕನ್ನ ಪಾರ್ಕ್ ಮಾಡೋಷ್ಟು ಜಾಗ ಇದೆ ನೋಡಿ. ಸುತ್ತು ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕ್ಯಾರೆ. ಇದು KEB ಮೀಟ್ರು. ಇನೋವಾ ಪಾರ್ಕ್ ಮಾಡ್ಬೋದು, ಫಾರ್ಚುನರು ಪಾರ್ಕ್ ಮಾಡ್ಬೋದು. ಇವೆರಡೇ ಪಾರ್ಕ್ ಮಾಡೋದು. ಎಂಥ ದೊಡ್ಡ ಕಾರ್ ಆದರೂ ಪಾರ್ಕ್ ಮಾಡ್ಬೋದು ಕಣ್ರಿ. ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸ್ ಇದೆ, ನೋಡೋಣ ಬನ್ನಿ. ಫೇಸಿಂಗ್ ನೋಡಿದ್ದು ನಾರ್ತ್. 1 BHK ಹೌಸ್. ಹಾಲನ್ನು ತೋರಿಸ್ತೀನಿ ನೋಡಿ. ಹಾಲಲ್ಲಿ POP ಮಾಡಿಲ್ಲ, ಬೇಕಿಲ್ಲ ಕಣ್ರಿ. ಬಾಡಿ TV ಕ್ಯಾಬಿನೆಟ್ ಇದೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಹಾಲು ಚೆನ್ನಾಗಿದೆ, ದೊಡ್ಡದಾಗಿದೆ ನೋಡಿ. TV ಕ್ಯಾಬಿನೆಟ್ ತೋರಿಸಿ. ದೊಡ್ಡ TVನ ಫಿಟ್ ಮಾಡ್ಕೋಬೋದಾ? ಎಸ್, ಮಾಡ್ಬೋದು. ಇದು ಮಾಡ್ಯುಲರ್ ಕಿಚನು. ಈ ಮಾಡ್ಯುಲರ್ ಕಿಚನಲ್ಲಿ ವಿಂಡೋ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ, ಇಂಟೀರಿಯರ್ಸ್ ಮಾಡಿಸಿದ್ದಾರೆ. ಮೇಲೆ ಲಾಫ್ಟ್ ಕೊಟ್ಟಿದ್ದಾರೆ, ಕೆಳಗಡೆ ಎಲ್ಲ ಬ್ಯಾಸ್ಕೆಟ್ಸ್ ಮಾಡಿದ್ದಾರೆ. ಈವನ್ ಕಿಚನಲ್ಲೂ ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಸಿಂಕ್ ಇದೆ ನೋಡಿ. ವಿಂಡೋನು ದೊಡ್ಡ ವಿಂಡೋ ಇದೆ, ಗಾಳಿ ಬೆಳಕು ಚೆನ್ನಾಗಿದೆ. ಕಿಚನ್ ಬ್ಯಾಸ್ಕೆಟ್ ಚೆಕ್ ಮಾಡ್ತಿದ್ದೀನಿ. ಅದು ರೆಫ್ರಿಜರೇಟರ್ ಪಾಯಿಂಟ್ ಅದು. ಓಕೆ, ಕಿಚನ್ ಸೈಡಿಂದ ಹಾಲನ್ನು ನೀಟಾಗಿ ಅಬ್ಸರ್ವ್ ಮಾಡಿ. ಹಾಲಲ್ಲಿ ವಿಂಡೋ ಇದೆಯಾ? ಎಸ್, ಅಲ್ಲಿ ವಿಂಡೋ ಇದೆ ನೋಡಿ, ಕಾಣಿಸ್ತದೆ. ಇದು ಬೆಡ್ರೂಮು. ಡೋರ್ ರೆಡಿಮೇಡ್ ಡೋರು. ಬೆಡ್ರೂಮಲ್ಲಿ ಕಿಟಕಿ 2 ಕೊಟ್ಟಿದ್ದಾರೆ ಕಣ್ರಿ. ವಾರ್ಡ್ರೋಬ್ ಮಾಡಿದ್ದಾರೆ. ವಾರ್ಡ್ರೋಬ್ ಕ್ವಾಲಿಟಿ ಮಸ್ತಾಗಿದೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಟ್ರಿಪಲ್ ಕಟ್ ಹಾಕಿದ್ರು ಇನ್ನೂ ಜಾಗ ಉಳಿತದೆ ಕಣ್ರಿ. ವಾರ್ಡ್ರೋಬು ಯೂಸ್ ಮಾಡಿರೋ ವುಡ್ಡು ಸಖತ್ತಾಗಿದೆ. ಮಷಿನ್ ಪ್ರೆಸ್ಡ್ ಕಣ್ರಿ. ಮ್ಯಾನ್ಯಲ್ ವರ್ಕಲ್ಲ ಇದು, ಮಷಿನ್ ವರ್ಕು. ಕ್ವಾಲಿಟಿ ಚೆನ್ನಾಗಿದೆ, ಫಿನಿಶಿಂಗು ಸೂಪರಾಗಿದೆ. ಸ್ಟ್ಯಾಂಡಿಂಗ್ ಮಿರರು ಕೊಟ್ಟಿದ್ದಾರೆ. ನೈಸ್ ಕ್ವಾಲಿಟಿ ನೋಡಿ. ಚೆಕ್ ಮಾಡ್ತಿದ್ದೀನಿ. ಎಡ್ಜಸ್ ಎಲ್ಲ ಅಬ್ಸರ್ವ್ ಮಾಡಿ. ಆ ಹೆಣ್ಗಳೆಲ್ಲ ಶಾರ್ಪ್ ಇರ್ತವೆ. ಯೂಸಲಿ ಶಾರ್ಪ್ ಇರಬಾರ್ದು, ಈ ರೀತಿ ಇರಬೇಕು. ಸ್ಟ್ಯಾಂಡಿಂಗ್ ಮಿರರು ಕೊಟ್ಟಿದ್ದಾರೆ ನೋಡಿ. ಬಾಡಿಗೆ ಮನೆಗೂ ಫೆಸಿಲಿಟಿ ಚೆನ್ನಾಗಿ ಕೊಟ್ಟಿದ್ದಾರೆ. ಬಾಡಿಗೆ ಯಾರು ಬರ್ತಾರೋ ಗೊತ್ತಿಲ್ಲ, ಅವರಂತೂ ಲಕ್ಕಿನೇ. ಹೌದು, ಬಾಡಿಗೆ ಎಷ್ಟು ಬರ್ಬೋದು? ಬಾಡಿಗೆ ಕೊಟ್ಟರೆ ಇದೊಂದು ರಾಮಾಯಣ ಆಯ್ತಲ್ಲಪ್ಪ, 6,000. ಮತ್ತು ಹೇಳಲೇಬೇಕು ನೀನು ಹೇಳಿದಾಗ. ಓಕೆ, 6,000 ಬರುತ್ತೆ ಸರ್. 6ಕ್ಕಿಂತ ಜಾಸ್ತಿನೇ ಬರುತ್ತೆ. ಒಂದು 6 ಅಂತ ನಾನು ಹೇಳ್ತೀನಿ. ಎಲ್ಲೇ ಹೋದರೂ 6,000 ಹೇಳ್ತೀನಿ. ಬೆಂಗಳೂರಲ್ಲಿ ಯಾವ ಮೂಲಿಗೆ ಹೋದರೂ ಹೊಸ ಮನೆಯಲ್ಲಿ 1 BHK ಒಂಚೂರು ದೊಡ್ಡದಾಗಿದ್ದರೆ 7,000 ಕೊಡ್ತಾರೆ. 6 ಅಂತ ನಾನು ಹೇಳ್ತೀನಿ. ಫಿಕ್ಸ್ 6,000 ಗ್ಯಾರಂಟಿ ಬರುತ್ತೆ. ಅಷ್ಟು ಡೌಟ್ ಬಂದರೆ ಅಕ್ಕಪಕ್ಕ ಮನೆಗಳು ಇದ್ದಾವೆ ಈ ಲೇಔಟಲ್ಲಿ. ಪಕ್ಕದಾಗಂತೂ ಹೆವಿ ದೊಡ್ಡ ದೊಡ್ಡ ಮನೆಗಳಿದ್ದಾವೆ, ಬಾಡಿಗೆ ಮನೆಗಳು ಇದ್ದಾವೆ ಭಾಳ. ಅಲ್ಲಿ ಎಂಕ್ವೈರಿ ಮಾಡ್ಕೊಳ್ಳಿ. ಸೇಮ್ ಈ ಮನೆಗೂ ಅಷ್ಟೇ ಬರುತ್ತೆ.
ಓಕೆ, ಈಗ ಕಿಚನ್ ಟಾಯ್ಲೆಟ್ ನೋಡೋಣ. ಇಲ್ಲಿ ಹ್ಯಾಂಡ್ ವಾಶ್ ಬೇಷನ್ ಬರುತ್ತೆ. ಇಲ್ಲೊಂದು ವಿಂಡೋ ಕೊಟ್ಟಿರೋಗಳ ನೈಸ್. ಇನ್ನು ಡೋರ್ ಫಿಟ್ ಮಾಡಿಲ್ಲ, ಇದಕ್ಕೆ ಫಿಟ್ ಮಾಡ್ತಾರೆ. ಇನ್ಯಾವುದು WPC ವಾಟರ್ ಡೋರ್ ಇನ್ಯಾರು ಫಿಟ್ ಮಾಡ್ತಾರೆ. ಇದರಲ್ಲಿ ವಿಂಡೋ ಇದೆ, ಒಳಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ರೆ ಫಿಟ್ಟಿಂಗ್ಸ್ ಏನು ಫಿಟ್ ಮಾಡಿಲ್ಲ, ಫಿಟ್ ಮಾಡಿಕೊಡ್ತಾರೆ. ಯಾಕೆ? ಯಾವ ಫಿಟ್ಟಿಂಗು? ವೆಸ್ಟರ್ನ್ ಕಮೋಡು ಫಿಟ್ಟಿಂಗ್ಸ್ ಎಲ್ಲ ಫಿಟ್ ಮಾಡಿದ್ರೆ ಈ ಮನೆ ತೊಗೊಂಡೋಗಿ ಬಂದವರಲ್ಲಿ ಯೂಸ್ ಮಾಡ್ತಾರೆ ಅಂತ ಅವ್ರು ಫಿಟ್ ಮಾಡಿಲ್ಲ. ಹಂಗಾಗಿ ಸುಮ್ಮನೆ ಯಾಕೆ ಹೊಸ ಮನೆಯಲ್ಲಿ ಯೂಸ್ ಮಾಡೋದು ಚೆನ್ನಾಗಿರಲ್ಲ ಅಂತ ಹೇಳಿ ಅವ್ರು ಫಿಟ್ ಮಾಡಿಲ್ಲ. ವೆರಿ ಗುಡ್, ಒಳ್ಳೆ ಕೆಲಸ ಮಾಡಿದ್ರು. ಹೌದು. ಓಕೆ, ಮತ್ತೊಮ್ಮೆ ಈ ಸೈಡಿಂದ ಕಾರ್ ಪಾರ್ಕಿಂಗ್ನ ನೀಟಾಗಿ ಅಬ್ಸರ್ವ್ ಮಾಡಿ. ನೋಡಿದ್ರಲ್ಲ, ನಿಮ್ಮ ಹತ್ರ ಕಾರ್ ಇದ್ದರೆ ಅದು ಪಾರ್ಕ್ ಮಾಡ್ಬೋದಾ? ಆರಾಮಾಗಿ ಮಾಡ್ಬೋದು. ಲಕ್ಷ್ಮೀಪತಿ ದೊಡ್ಡದಾಗೆ ಇದೆ. ಓಕೆ, ಫಸ್ಟ್ ಫ್ಲೋರ್ ಹೋಗೋಣ. ಫಸ್ಟ್ ಫ್ಲೋರ್ಗೆ ಸ್ಟೆಪ್ಸ್ ಅಬ್ಸರ್ವ್ ಮಾಡಿ. ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸು 304 ಕ್ವಾಲಿಟಿ ಜಿಂದಾಲ್ ಸ್ಟೀಲ್ ಯೂಸ್ ಮಾಡಿದ್ದಾರೆ, ಚೆನ್ನಾಗಿದೆ. ಸ್ಟೆಪ್ಸ್ ನೋಡ್ರಿ, ಸ್ಟೆಪ್ಸ್ ವಿಡ್ತು 4 ಫೀಟ್ ಕೊಟ್ಟಿದ್ದಾರೆ. ಅಟ್ ಎ ಟೈಮ್ ಇಬ್ಬರು ಹತ್ತು ಹೋಗ್ಬೋದು, ಆ ರೀತಿ ಇದಾವೆ ಸ್ಟೆಪ್ಸು. ವಾಲ್ಗೆ ವೆಟ್ರಿಫೈಡ್ ಟೈಲ್ಸ್ ಹಾಕ್ಯಾರೆ. ಅವ್ರೆ ಟಿಲ್ ರೂಫ್ವರೆಗೂ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ ಕಣ್ರಿ. ಮತ್ತು ಮೇಲೆ ನೋಡಿ, ಟಾಪ್ಗೆ ಸ್ಪಾಟ್ ಲೈಟ್ ಹಾಕಿದ್ದಾರೆ ನೋಡಿ. ಸ್ಟೆಪ್ಸು ಸ್ಲೋಪಾಗಿದ್ದಾವೆ, ಆರಾಮಾಗಿ ಹತ್ತು ಹೋಗ್ಬೋದು. ವಿ ಆರ್ ಇನ್ ಫಸ್ಟ್ ಫ್ಲೋರ್. ಫಸ್ಟ್ ಫ್ಲೋರ್ಲಿಂದ ಫಸ್ಟ್ ಸೆಕೆಂಡ್ ಕಂಪ್ಲೀಟ್ ಡ್ಯೂಪ್ಲೆಕ್ಸು. ಡ್ಯೂಪ್ಲೆಕ್ಸ್ ಹೌಸ್ ಮೈನ್ ಡೋರನ್ನು ತೋರಿಸಿ ನೋಡಿ. ಫ್ರೇಮು ಡೋರ್ 2 ಟೀಕ್ ವುಡ್ ಕಣ್ರಿ. ಫೇಸಿಂಗ್ ಈಸ್ಟ್. ಕ್ವಾಲಿಟಿ ಚೆನ್ನಾಗಿದೆ. ಶೋಯಿಂಗ್ ಯು ಸ್ಪೇಷಿಯಸ್ ಹಾಲ್. ವಿಶಾಲವಾದ ಹಾಲನ್ನು ತೋರಿಸ್ತೀನಿ. ಈ ವಿಶಾಲವಾದ ಹಾಲಲ್ಲಿ POP ಇದೆಯಾ? ಎಸ್, POP ಇದೆ. ವಿಂಡೋ ಇದೆ, TV ಕ್ಯಾಬಿನೆಟ್ ಇದೆ, ಮುಂದೆ ಆರ್ಚ್ ಕೊಟ್ಟಿದ್ದಾರೆ ನೋಡಿ. ಡಿಸೈನ್ ಡೆಕೋರೇಟಿವ್ ಆಗಿ ವುಡ್ಡಲ್ಲೇ ಮಾಡಿದ್ದಾರೆ. ರೈಟ್ ಸೈಡ್ ದೊಡ್ಡ ವಿಂಡೋ ಇದೆ, ಅದನ್ನು ಪರ್ಟಿಕ್ಯುಲರ್ ಆಗಿ ತೋರಿಸ್ತೀನಿ ಹೇಳಿ. ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ ನೋಡಿ. ಹಾಲ್ ಎಷ್ಟು ದೊಡ್ಡದಾಗಿದೆ, 800 ಅಡಿಯಲ್ಲಾದರೂ ಹಾಲು ಇಷ್ಟು ವಿಶಾಲವಾಗಿದ್ದರೆ ನೋಡಿದ್ರೆ 30-40 ಹಾಲ್ ಇದ್ದಂಗೆ ಇದೆ ನೋಡಿ. ಇದು ವಿಂಡೋ ಹತ್ತಿರದಿಂದ ತೋರಿಸ್ತೆ. ಓಕೆ, ಮತ್ತೊಮ್ಮೆ ಈ ಸೈಡಿಂದ ಆರ್ಚನ್ನು ಅಬ್ಸರ್ವ್ ಮಾಡಿ. TV ಕ್ಯಾಬಿನೆಟ್ ಅಬ್ಸರ್ವ್ ಮಾಡಿ. TV ಕ್ಯಾಬಿನೆಟ್ ಹತ್ತಿರದಿಂದ ತೋರಿಸ್ತೀನಿ ನೋಡಿ. ದೊಡ್ಡ TVನ ಫಿಟ್ ಮಾಡ್ಬೋದಾ? ಎಸ್, ಫಿಟ್ ಮಾಡ್ಬೋದು ಕಣ್ರಿ. TV ಕ್ಯಾಬಿನೆಟ್ ಯೂಸ್ ಮಾಡಿದ್ರೆ ವುಡ್ ಕ್ವಾಲಿಟಿ ಚೆನ್ನಾಗಿದೆಯಾ? ಎಸ್, ಚೆನ್ನಾಗಿದೆ. ಡ್ರಾಸ್ ಎಲ್ಲ ಓಪನ್ ಮಾಡ್ತೀನಿ ನೋಡಿ. ಅಲ್ಲಿ ಕೆಳಗಡೆ ಸ್ವಿಚಸ್ ಕೊಟ್ಟಿದ್ದಾರೆ. ಬನ್ನಿ, ಆ ದೊಡ್ಡ ವಿಂಡೋನ ತೋರಿಸ್ತೀನಿ ನೋಡಿ. ವಿಂಡೋ ನೋಡಿ ಎಷ್ಟು ದೊಡ್ಡದಾಗಿದೆ. ಈ ವಿಂಡೋ ಯೂಸ್ ಮಾಡಿರೋ ವುಡ್ ಅದು ಟೀಕ್ ವುಡ್. ಕ್ವಾಲಿಟಿ ಚೆನ್ನಾಗಿದೆ. ಮನೆಗಳೆಲ್ಲ ಕಾಣಿಸ್ತಾ ಅಬ್ಸರ್ವ್ ಮಾಡಿ. ಅಕ್ಕಪಕ್ಕ ತೋರಿಸ್ತಾ ಇದ್ದೀನಿ. ತೋರಿಸ್ತೀನಿ ಅಂದರೆ ಆ ಮನೆ ತೋರಿಸೋವಾಗಲಿ ಇನ್ಸೈಡು ನಿಮಗೆ ಕಾಣಿಸ್ತವೆ. ಓಕೆ, ಈ ಮೂಲೆಯಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಹಾಲು ಚೆನ್ನಾಗಿದೆಯಾ? ಎಸ್, ಚೆನ್ನಾಗಿದೆ. ಫ್ಲೋರಿಂಗ್ ಏನು ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ಆರ್ಚ್ ಚೆನ್ನಾಗಿತ್ತಲ್ಲ? ಎಸ್, ಅದೇ ವುಡ್ಡಲ್ಲಿ ಮಾಡಿದಾರಲ್ಲ, ಅದೇನಂತಾರೆ ಅದನ್ನು, ಡೆಕೋರೇಟಿವ್ ಆಗಿ ಚೆನ್ನಾಗಿದೆ. ಇದು TV ಕ್ಯಾಬಿನೆಟ್. ಯಾವ ಪೂಜಾ ರೂಮು. ಫ್ರೇಮ್ ಡೋರ್ 2 ಟೀಕ್ ವುಡ್ಡು. ಈ ಪೂಜಾ ರೂಮಲ್ಲಿ POP ಮಾಡಿದ್ದಾರೆ. ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಸ್ಟೆಪ್ಸು ಫ್ಲೋರಿಂಗ್ ಎಲ್ಲ ಗ್ರನೇಟಲ್ಲಿ ಮಾಡಿದ್ದಾರೆ ಕಣ್ರಿ. ನೈಸ್. ಶೋಯಿಂಗ್ ಯು ಮಾಡ್ಯುಲರ್ ಕಿಚನ್ ಕಮ್ ಡೈನಿಂಗ್ ಹಾಲ್. ಈ ಮೊದಲನೇ ಇಲ್ಲಿ ಕಾಣೋದು ಡೈನಿಂಗ್ ಹಾಲ್. ಇದೆಲ್ಲ ತೋರಿಸ್ತಿದ್ದೇನೆ. ಇದು POP ಮಾಡಿದ್ದಾರೆ. ಇದು ಡೈನಿಂಗ್ ಹಾಲು. ಮತ್ತು ರೆಫ್ರಿಜರೇಟರ್ ಪ್ರಾವಿಷನ್ ಲೆಫ್ಟ್ ಸೈಡು ತೋರಿಸ್ತೀನಿ ನೋಡಿ. ಅದು ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಫ್ರಿಡ್ಜ್ ಇಡ್ಬೋದು. ಇದು ಮಾಡ್ಯುಲರ್ ಕಿಚನ್. ಈ ಮಾಡ್ಯುಲರ್ ಕಿಚನಲ್ಲಿ ವಿಂಡೋ ಇದೆ, ಇಂಟೀರಿಯರ್ಸ್ ಮಾಡಿಸಿದ್ದಾರೆ. ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕ್ಯಾರೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಇದು ಸಿಂಕ್ ದೊಡ್ಡದಾಗಿದೆ. ಕಿಚನ್ ಬ್ಯಾಸ್ಕೆಟ್ಸ್. ಎಸ್, ನೈಸ್. ಕಿಚನ್ ಸ್ಲ್ಯಾಬು ಚೆನ್ನಾಗಿದೆ ಕಣ್ರಿ. ಪಟ್ಟಿನೂ ಕೊಟ್ಟಿದ್ದಾರೆ ನೀರು ಚೆಲ್ದಂಗೆ. ಅದು ಗ್ಯಾಸ್ ಸಿಲಿಂಡರ್ ಪೈಪು L ಶೇಪಲ್ಲಿ ಲಾಫ್ಟ್ ಮಾಡಿದ್ದಾರೆ. ಲಾಫ್ಟ್ ಓಪನ್ ಮಾಡ್ತೀನಿ ನೋಡಿ. ಕ್ವಾಲಿಟಿ ಚೆನ್ನಾಗಿದೆ. ವುಡ್ ಯೂಸ್ ಮಾಡಿರೋ ವುಡ್ಡು ಚೆನ್ನಾಗಿದೆ. ಓಕೆ, ಈ ಫಸ್ಟ್ ಫ್ಲೋರಲ್ಲಿ ಬೆಡ್ರೂಮ್ ಇದೆ. ಆ ಬೆಡ್ರೂಮ್ ನೋಡೋಣ ಬನ್ನಿ. ಇದು ಬೆಡ್ರೂಮ್ ಡೋರು, ರೆಡಿಮೇಡ್ ಡೋರು. ಇದು ಆ್ಯಕ್ಚುಲಿ ಬೆಡ್ರೂಮ್ 1. ಶೋಯಿಂಗ್ ಯು ಬೆಡ್ರೂಮ್ 1. ಈ ಬೆಡ್ರೂಮ್ 1ಅಲ್ಲಿ ಅವರು 2 ಕಿಟಕಿ ಕೊಟ್ಟಿದ್ದಾರೆ. ಸೂಪರ್ ಕಂಟ್ರಿ. POP ಸ್ವಲ್ಪ ಮಾಡಿದ್ದಾರೆ. 2 ವಿಂಡೋಸ್ ಆರ್ ದೇರ್. ವಾರ್ಡ್ರೂಮ್ ಇದೆ. ಫ್ಲೋರಿಂಗ್ ಗ್ರನೇಟ್ಸ್ ಆರ್ ಯೂಸ್ಡ್. ಡಬಲ್ ಕಟ್ ಆಗ್ಬೋದಾ? ಎಸ್, ಡಬಲ್ ಕಟ್ ಆಗ್ಬೋದು. ಕಿಟಕಿ 2 ಕೊಟ್ಟಿರೋದು ಇಷ್ಟ ಆಯಿತು ಕಣ್ರಿ. ಗಾಳಿ ಬೆಳಕು ಚೆನ್ನಾಗಿರುತ್ತೆ.
ನೋಡಿ ವಾರ್ಡ್ರೋಬು ಏನು ಕಡಿಮೆ ಏನು ಮಾಡಿಲ್ಲ, ಚಿಕ್ಕದು ಅಂತ ಚೆನ್ನಾಗೇ ಮಾಡಿದ್ದಾರೆ, ಕ್ವಾಲಿಟಿ ಕಾಂಪ್ರಮೈಸ್ ಆಗಿಲ್ಲ, ಸೂಪರ್. ಯೂಶ್ವಲಿ ಈ ಬೆಡ್ರೂಮ್ನ ಯಾರು ಕೊಡ್ತಾರೆ ಡೂಪ್ಲೆಕ್ಸ್ಗಳಲ್ಲಿ? ಅಪ್ಪ ಅಮ್ಮಂಗೆ ಇಲ್ಲ ವಯಸ್ಸಾದವ್ರಿಗೆ ಕೊಡ್ತಾರಲ್ವ. ಎಸ್, ಆ ಪರ್ಪಸ್ಗೆ ಡೂಪ್ಲೆಕ್ಸಲ್ಲಿ ಫಸ್ಟ್ ಫ್ಲೋರಲ್ಲಿ ಒಂದು ಬೆಡ್ರೂಮ್ ಇರಲೇಬೇಕು ಅಂತ ತುಂಬ ಜನ ಸರ್ಚ್ ಮಾಡ್ತಿರ್ತಾರೆ, ಯಾಕಂದ್ರೆ ನಾವು ನೋಡ್ತಿರ್ತೀವಲ್ಲ ದಿನನಿತ್ಯ. ಸೊ ಇದು ಆ್ಯಪ್ಟ್ ಸೂಟಬಲ್. ಡ್ಯೂಪ್ಲೆಕ್ಸ್ ನೋಡೋರೆಲ್ಲ ಕಂಪಲ್ಸರಿ ಆ ಮನೆಯಲ್ಲಿ ಅಪ್ಪ ಅಮ್ಮ ಇದ್ದೇ ಇರ್ತಾರೆ, ಮಕ್ಕಳಿರ್ತಾರೆ, ಇಲ್ಲ ಗೆಸ್ಟ್ಗಾದರೂ ಯೂಸ್ ಮಾಡ್ಬೋದು ಇದು ಅಲ್ವಾ. ನಿಮ್ಮಿಷ್ಟ ಏನಕ್ಕಾದರೂ ಯೂಸ್ ಮಾಡ್ಬೋದು. ಬೆಡ್ರೂಮ್ ಫಸ್ಟ್ ಫ್ಲೋರಲ್ಲಿದೆ, ತೋರಿಸ್ತೀನಿ ನೋಡಿ. ನಾನು ಜಾಸ್ತಿ ಮಾತಾಡೋದು ನಿನಗೆ ಯಾಕಯ್ಯ ಅದು ಯಾರೋ ಇರ್ತಾರೆ ಅಂತ ನೀವು ಕೇಳೋದ್ರೆ ನಾನು ಆನ್ಸರ್ ಮಾಡೋಕ್ಕಾಗೋದಿಲ್ಲ. ಈ ಬೆಡ್ರೂಮ್ ಸೈಡಿಂದ ಡೈನಿಂಗ್ ಹಾಲ್ನ ಅಬ್ಸರ್ವ್ ಮಾಡಿ. ಈ ಡೈನಿಂಗ್ ಹಾಲಲ್ಲಿ ಒಂದು 4 ಜನ 5 ಜನ ಕೂತ್ಕೊಂಡು ಊಟ ಮಾಡ್ಬೋದು. ಇದು ಟಾಯ್ಲೆಟ್, ಕಾಮನ್ ಟಾಯ್ಲೆಟ್ ಕಣ್ರಿ. ಡೋರ್ WPC ಡೋರ್. ಇದರಲ್ಲಿ ವಿಂಡೋ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಆಗಿದೆ, ಎಕ್ಸಾಸ್ಟ್ ಫ್ಯಾನ್ ಹೋಲ್ ಇದೆ, ಫ್ಲೋರಿಂಗ್ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಫಿಟ್ಟಿಂಗ್ಸಿನ ಫಿಟ್ ಮಾಡಿಲ್ಲ. ಕಮೋಡ್ ಅದು ವೆಸ್ಟರ್ನ್ ಕಮೋಡ್. ಆಗಲೇ ಹೇಳೋದಲ್ಲ ರೀಸನ್, ಫಸ್ಟ್ ಗ್ರೌಂಡ್ ಫ್ಲೋರ್ಲಿ ಅದು ರೀಸನ್. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ನೀಟಾಗಿ ಅಬ್ಸರ್ವ್ ಮಾಡಿ. ಫುಲ್ ಪಿಕ್ಚರ್ ಸಿಗುತ್ತೆ ನಿಮಗೆ ನೋಡಿ. 4 ಸೈಡಿಂದ ತೋರಿಸ್ತೇನೆ ನಿಮಗೆ ಅಲ್ವಾ. 3 ಸೈಡಿಂದ ತೋರಿಸಿದ್ದೀನಿ. ಫುಲ್ ಪಿಕ್ಚರ್ ಸಿಕ್ಕಿದೆ, ಭಾಳ ಚೆನ್ನಾಗಿದೆ, ಚೌಕಟ್ಟಾಗಿದೆ, ಹಾಲು ಸಖತ್ತಾಗಿದೆ, ಗಾಳಿ ಬೆಳಕು ಮಸ್ತಾಗಿರುತ್ತೆ. ಈ ಸ್ಟೇರ್ ಕೇಸ್ ಕೆಳಗಡೆ UPS ಪ್ರೊವಿಷನ್ ಅದು ಕಾಣಿಸ್ತಿದೆ ನೋಡಿ, ಅಲ್ಲಿ ವೈರು, ಅದು UPS ಪ್ರೊವಿಷನ್. ಓಕೆ, ಈಗ ಸೆಕೆಂಡ್ ಫ್ಲೋರ್ ಹೋಗೋಣ. ಸೆಕೆಂಡ್ ಫ್ಲೋರ್ಗೆ ಸ್ಟೆಪ್ಸ್ ಅಬ್ಸರ್ವ್ ಮಾಡಿ. ಮತ್ತು ರೈಲಿಂಗ್ಸು 304 ಕ್ವಾಲಿಟಿ ಜಿಂದಾಲ್ ಸ್ಟೀಲ್ ಯೂಸ್ ಮಾಡಿದ್ದಾರೆ. ವುಡ್ಡಲ್ಲಿ ಕಾಲಮ್ ಕೊಟ್ಟಿದ್ದಾರೆ, ನೈಸ್. ಸ್ಟೆಪ್ಸು ಗ್ರನೈಟ್ಸ್. ಸೆಕೆಂಡ್ ಫ್ಲೋರಲ್ಲಿ ಏನಿದೆ, 2 ಮಾಸ್ಟರ್ ಬೆಡ್ರೂಮ್ ಇದಾವೆ ಕಣ್ರಿ, ದೊಡ್ಡದಾಗಿದ್ದಾವೆ ಕಣ್ರಿ, ಸ್ಪೇಷಿಯಸ್ ಆಗಿದ್ದಾವೆ ನೋಡಿ. ಇಲ್ಲಿಂದನೂ ಹಾಲಲ್ಲಿ ಯಾರಿದ್ದಾರೆ ಅಂತ ನೋಡ್ಬೋದು. ಅಕಸ್ಮಾತ್ ಯಾರೋ ಹೊಸಬ್ರು ಬಂದರು, ಇಲ್ಲಿಂದ ಹಿಂಗೆ ನೋಡ್ಬೋದು, ಹಿಂಗೆ ಯಾರಿದ್ದಾರೆ ಇಲ್ಲ ಅಂತ ಅಲ್ಲ. ಎಸ್, ಈಗ ಸೆಕೆಂಡ್ ಫ್ಲೋರಲ್ಲಿ ಇದ್ದೀವಿ. ಸೆಕೆಂಡ್ ಫ್ಲೋರಲ್ಲಿ ಲಿವಿಂಗ್ ಏರಿಯಾ 2ನ ತೋರಿಸ್ತೀನಿ. 2ನೇ ಫ್ಲೋರಲ್ಲಿರುವಂಥ ಹಾಲನ್ನು ತೋರಿಸ್ತೀನಿ. ಈ ಹಾಲಲ್ಲಿ POP ಮಾಡಿದ್ದಾರೆ, ಸ್ಟಡಿ ಟೇಬಲು ಇದೆ. ಓಕೆ, ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಇದು ಸ್ಟಡಿ ಟೇಬಲು, ಇದು ಬುಕ್ಸ್ ಇಡೋದಕ್ಕೆ, ಬುಕ್ಸು ಇಲ್ಲ ಫೈಲ್ಸು. ಇದನ್ನು ವರ್ಕಿಂಗ್ ಟೇಬಲ್ ಆಗಾದರೂ ಯೂಸ್ ಮಾಡ್ಬೋದು, ಸ್ಟಡಿ ಟೇಬಲ್ ಆಗಾದರೂ ಯೂಸ್ ಮಾಡ್ಬೋದು. ಇದು ಬೆಡ್ರೂಮ್ 2, 2ನೇ ಬೆಡ್ರೂಮ್. ಡೋರ್ ರೆಡಿಮೇಡ್ ಡೋರ್. ಶೋಯಿಂಗ್ ಯೋ ಬೆಡ್ರೂಮ್ 2. ಇದು ಆ್ಯಕ್ಚುಲಿ ಕಿಂಗ್ ಸೈಜ್ ಬೆಡ್ರೂಮ್ ನೋಡಿರಿ, ಎಷ್ಟು ದೊಡ್ಡದಾಗಿದೆ, ವಿಶಾಲವಾಗಿದೆ. ಸ್ವಲ್ಪ POP ಮಾಡಿದ್ದಾರೆ. ಇದು ಕಿಂಗ್ ಸೈಜ್ ಬೆಡ್ರೂಮ್ ನೋಡಿರಿ. 30-40 ಇರೋ ಎಷ್ಟಿರುತ್ತೆ ಬೆಡ್ರೂಮ್ ಅಷ್ಟಿದೆ. ಇದು ವಿಂಡೋ 2 ವಿಂಡೋಸ್ ಆರ್ದಲ್ಲಿ, 2 ಕಿಟಕಿ ಮತ್ತು ಆಪೋಸಿಟ್ ಕಾಣೋದು ಬಾಲ್ಕನಿ, ಸ್ಪೇಷಿಯಸ್ ಆಗಿದೆ ಕಣ್ರಿ. ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಕಿಂಗ್ ಸೈಜ್ ಕಾಟ್ ಹಾಕಿದ್ರು ಇನ್ನೂ ಮಸ್ತ್ ಜಾಗ ಇರುತ್ತೆ. 2 ಕಿಂಗ್ ಸೈಜ್ ಕಾಟ್ ಹಾಕ್ಬೋದು, ಈ ರೈಟ್ ಸೈಡ್ ಒಂದು, ಲೆಫ್ಟ್ ಸೈಡ್ ಒಂದು, ಇನ್ನೂ ಜಾಗ ಇರುತ್ತೆ. ಏನ್ರಿ ಇಷ್ಟು ದೊಡ್ಡ ಬೆಡ್ರೂಮು, ಸಖತ್ತಾಗಿದೆ. ಇದು ಅಟ್ಯಾಚ್ಡ್ ಟಾಯ್ಲೆಟ್. ಈ ಅಟ್ಯಾಚ್ಡ್ ಟಾಯ್ಲೆಟಲ್ಲಿ ವಿಂಡೋ ಇದೆ, ಫಿಟ್ಟಿಂಗ್ಸಿನ ಫಿಟ್ ಮಾಡಿದ್ರೆ ಫಿಟ್ ಮಾಡಿಕೊಡ್ತಾರೆ. ಎಕ್ಸಾಸ್ಟ್ ಫ್ಯಾನ್ ಹೋಲ್ ಇದೆ, ಗೀಸರ್ ಪಾಯಿಂಟ್ ಇದೆ, ಮತ್ತು ಗ್ರಾನೈಟ್ ಪೀಸ್ ಹಾಕಿದೆ ನೋಡಿ, ಸೋಪ್ ಎಲ್ಲ ಇಡೋದಕ್ಕೆ. ಫಿಟ್ಟಿಂಗ್ಸ್ ಫಿಟ್ ಮಾಡಿಲ್ಲ ಫಿಟ್ ಮಾಡಿಕೊಡ್ತಾರೆ. ಕಮೋಡು ವೆಸ್ಟರ್ನ್ ಕಮೋಡು. ಅಟ್ಯಾಚ್ಡ್ ಟಾಯ್ಲೆಟು ಸ್ಪೇಷಿಯಸ್ ಆಗಿದೆ. ಮತ್ತೊಮ್ಮೆ ಅಟ್ಯಾಚ್ಡ್ ಟಾಯ್ಲೆಟ್ ಸೈಡಿಂದ ಬೆಡ್ರೂಮ್ನ ಅಬ್ಸರ್ವ್ ಮಾಡಿ. ನೋಡಿದ್ರಲ್ಲ ಎಷ್ಟು ಸ್ಪೇಷಿಯಸ್ ಆಗಿದೆ. ಅರಮನೆ ಬೆಡ್ರೂಮ್ ಇದ್ದಂಗೆ ಇದೆ ಕಣ್ರಿ. ಒಡೆಯರ್ ಇದ್ದಾರಲ್ಲ ಈಗ, ಮೈಸೂರು ಪ್ಯಾಲೇಸ್ ಒಡೆಯರ್, ಅವ್ರ ಬೆಡ್ರೂಮ್ ಇದ್ದಂಗಿದೆ. ಅದು ನೋಡಿದ್ಯಾ? ಸುಮ್ಮನೆ ಹಿಂಗೆ ಹೇಳ್ತೀನಿ, ಅಷ್ಟು ದೊಡ್ಡದಾಗಿದೆಯಲ್ಲ. ಇದು ಅವರು ಇನ್ನೂ ದೊಡ್ಡದಾಗಿರುತ್ತೆ, ಜಸ್ಟ್ ಕಂಪೇರ್ ಮಾಡ್ತಿದ್ದೀನಿ ಅಷ್ಟೇ. ವಾರ್ಡ್ರೋಬ್ ನೋಡಿ, ಕ್ವಾಲಿಟಿ ಮಸ್ತಾಗಿದೆ ನೋಡಿ. ಶೇಕ್ ಮಾಡಿಡ್ತಿದ್ದೀನಿ, ಏನೋ ಒಂಚೂರು ಏನೋ ಕ್ವಾಲಿಟಿ ಲೆಸ್ ಇದೆಯಾ ಇಲ್ಲೋ ಚೆಕ್ ಮಾಡ್ತಿದ್ದೀನಿ. ಜೋರಾಗಿ ಓಪನ್ ಮಾಡ್ತೀನಿ. ಓನರ್ ನೋಡಿದ್ರೆ ವೀಡಿಯೋ ನಾನು ಫೋನ್ ಮಾಡಿ ಬೈತಾರೆ. ಆ ರೀತಿ ಜೋರಾಗಿ ಹೇಳೋದ್ರಿಂದ ಕ್ವಾಲಿಟಿ ಇಲ್ಲ ಅಂದರೆ ಟಪ್ ಅಂತ ಕಿತ್ಕೊಂಡು ಬರುತ್ತೆ. ಅದಕ್ಕಾಗಿ ಜೋರಾಗಿ ಹೇಳಿದ್ರು ಏನು ಜುಮ್ಮಲಿಲ್ಲ, ಅದು ಕ್ವಾಲಿಟಿ ಮಸ್ತಾಗಿದೆ ಅಂತ ಅರ್ಥ. ನೋಡಿ, ಬಟ್ಟೆ ಬರೀ ಹಿಡಿಯೋಕ್ಕೆಲ್ಲ ಸ್ಪೇಸ್ ಸಾಕಾಗುತ್ತಾ? ಎಸ್, ಸಾಕಾಗುತ್ತೆ, ಜಾಸ್ತಿನೇ ಇದೆ. ಓಕೆ, ಡ್ರಾಸ್ ಸಾಫ್ಟ್ ಕ್ಲೋಸರ್ ಕೊಟ್ಟಿದ್ದಾರೆ. ಮೇಲೆ ಲಾಫ್ಟ್, ಉದ್ದ ಇರೋಗಾದರೆ ಎಲ್ಲ ಕಾಣಿಸ್ತದೆ. ಮೇಲೆ ಬಂದು ಚೆಕ್ ಮಾಡ್ಬೋದು, ಬನ್ನಿ. ಸ್ಟೂಲ್ ಬೇಕಂದ್ರೆ ಅರೇಂಜ್ ಮಾಡ್ತೀನಿ, ನೀವು ಚೆಕ್ ಮಾಡಬೇಕು ಅಂದರೆ. ಲಾಫ್ಟ್ ನೋಡೋಣ. ಇದು ಸ್ಟ್ಯಾಂಡಿಂಗ್ ಮಿರರ್ ಬ್ಯಾಕ್ ಸೈಡೆಲ್ಲ ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರೆ.
ಓಕೆ, ವಾರ್ಡ್ರೋಬ್ ಮಸ್ತಾಗಿದೆ ಕಣ್ರಿ. ವಾರ್ಡ್ರೋಬ್ ಸೈಡಿಂದ ಬೆಡ್ರೂಮ್ನ ನೀಟಾಗಿ ಅಬ್ಸರ್ವ್ ಮಾಡಿ. ನೋಡಿ ಬೆಡ್ರೂಮ ಇದು ಹಾಲ್ ಕಣ್ರಿ, ಹಾಲ್ ಇದ್ದಂಗಿದೆ. ಯಾರಿಗಾದ್ರೂ ಇಷ್ಟ ಆಗುತ್ತೆ ಕಣ್ರಿ ಈ ಬೆಡ್ರೂಮು, ಗ್ಯಾರಂಟಿ. ನಾನು ಚಾಲೆಂಜ್ ಮಾಡಿ ಹೇಳ್ತಿದ್ದೀನಿ, ನೀವು ಯಾರೇ ಬನ್ನಿ ನಿಮಗೂ ಇಷ್ಟ ಆಗುತ್ತೆ. ಎಸ್, ಹಿಂಗಿರ್ಬೇಕು ಬೆಡ್ರೂಮ್ ಅಂದರೆ ಅಂತೀರಿ. ಇದು ಬಾಲ್ಕನಿ, ಕಿಂಗ್ ಸೈಜ್ ಬೆಡ್ರೂಮ್ ಬಾಲ್ಕನಿ. ಈ ಬಾಲ್ಕನಿಯಲ್ಲಿ ಟಫನ್ ಗ್ಲಾಸು SS ರೈಲಿಂಗ್ ಕೊಡ್ತಾರೆ, ಇನ್ನೂ ಕೊಟ್ಟಿಲ್ಲ. ವಾಲ್ಗೆಲ್ಲ ವೆಟ್ರಿಫೈ ಟೈಲ್ಸ್ ಹಾಕಿ. ನಂದು 3% ವರ್ಕ್ ಇದೆ ಕಣ್ರಿ. 3 ಇಲ್ಲ, ಒಂದು 5% ಅಂದ್ಕೊಳ್ಳಿ. ಫಿಟ್ಟಿಂಗ್ಸ್ ಅಂತೆ, ಇನ್ನೊಂದು ಕೊಟ್ಟು ಪೇಂಟು ಇಲ್ಲ ಕ್ಲೀನ್ ಮಾಡೋದು, ಟಫನ್ ಗ್ಲಾಸು, ರೈಲಿಂಗ್ಸು ಇವೆಲ್ಲ ಫಿಟ್ ಮಾಡೋವೆಲ್ಲ ಇದೆಯಲ್ಲ. ಓಕೆ, ಬಾಲ್ಕನಿ ಸೈಡಿಂದ ಬೆಡ್ರೂಮ್ನ ಅಬ್ಸರ್ವ್ ಮಾಡಿ. ನೋಡಿದ್ರಲ್ಲ, ನೀ ಎಷ್ಟು ದೊಡ್ಡ ಸೈಜ್ ಕಾಟ್ ಹಾಕಿದ್ರೂ ಇನ್ನೂ ಜಾಗ ಉಳಿತದೆ. ಬೆಡ್ರೂಮ್ಸ್ ಅಂದರೆ ಹಿಂಗಿರ್ಬೇಕು. ಇದು ಬೆಡ್ರೂಮ್ 3 ಡೋರ್, ರೆಡಿಮೇಡ್ ಡೋರು. ಇದು ಅದು ಕ್ವೀನ್ ಸೈಜ್ ಬೆಡ್ರೂಮ್. ಈ ಕ್ವೀನ್ ಸೈಜ್ ಬೆಡ್ರೂಮಲ್ಲಿ 2 ಕಿಟಕಿ ಕೊಟ್ಟಿದ್ದಾರೆ ನೋಡಿ. ಗಾಳಿ ಬೆಳಕು ಮಸ್ತ್. POP ಮಾಡಿದ್ದಾರೆ, ವಾರ್ಡ್ರೋಬ್ ಮಾಡಿದ್ದಾರೆ, ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ಕ್ವೀನ್ ಸೈಜ್ ಕಾಟ್ ಹಾಕ್ಬೋದಾ? ಎಸ್, ಕ್ವೀನ್ ಸೈಜ್ ಕಾಟ್ ಹಾಕಿದ್ರು ಇನ್ನೂ ಜಾಗ ಜಾಸ್ತಿ ಇರುತ್ತೆ. ವಾರ್ಡ್ರೋಬ್ ಕ್ವಾಲಿಟಿ ಸೇಮ್ ಕಣ್ರಿ. ಕಿಂಗ್ ಸೈಜ್ ಬೆಡ್ರೂಮಲ್ಲಿ ಯಾವ ರೀತಿ ಅದೇ. ಕಿಂಗ್ ಬೆಡ್ರೂಮಲ್ಲಿ ಹಂಗೆ ಕೊಟ್ರೆ ಕ್ವೀನ್ ಬೆಡ್ರೂಮಲ್ಲಿ ಕೊಡಲಿಲ್ಲ ಅಂದರೆ ಕ್ವೀನ್ ಸುಮ್ಮನೆ ಇರ್ತಾರ. ಜಸ್ಟ್ ಜಾಕ್, ಅದನ್ನೇನು ಸೀರಿಯಸ್ ಆಗಿ ತೊಗೊಳಕ್ಕೆ ಹೋಗ್ಬಿಡಿ. ಇವಾಗ ಹ್ಯಾಂಡ್ ವಾಶ್ ಬೇಷನ್ ಬರುತ್ತಲ್ಲ ಆ ಮೂಲೆಯಲ್ಲಿ. ಇದು ಅಟ್ಯಾಚ್ಡ್ ಟಾಯ್ಲೆಟ್ ಡೋರು, WPC ಡೋರು, ವಾಟರ್ ಪ್ರೂಫ್ ಡೋರು. ಈ ಅಟ್ಯಾಚ್ಡ್ ಟಾಯ್ಲೆಟಲ್ಲಿ ವಿಂಡೋ ಇದೆ, ವಾಲ್ಗೆಲ್ಲ ವೆಟ್ರಿಫೈ ಟೈಲ್ಸ್ ಹಾಕಿರೋ, ಎಕ್ಸಾಸ್ಟ್ ಫ್ಯಾನ್ ಹೋಲ್ ಇದೆ, ಗೀಜರ್ ಪಾಯಿಂಟ್ ಇದೆ. ಕಮೋಡ್, ವೆಸ್ಟರ್ನ್ ಕಮೋಡ್ ಫಿಟ್ ಮಾಡಿಕೊಡ್ತಾರೆ. ಫಿಟ್ಟಿಂಗ್ಸ್ ಎಲ್ಲ ಫಿಟ್ ಮಾಡಿಲ್ಲ ಕಣ್ರಿ. ಸ್ಪೇಷಿಯಸ್ ಆಗಿದೆಯಾ? ಎಸ್, ಸ್ಪೇಷಿಯಸ್ ಆಗಿದೆ. ಮೋರ್ ದೆನ್ ಎನಫ್. ಇವೇನು ಅಟ್ಟನೂ ಕೊಟ್ಟಿದ್ದಾರೆ ನೋಡ್ರಿ, ಏನೋ ಸ್ಟೋರ್ ಮಾಡಬೇಕು ಅಂದರೆ. ಓಕೆ, ಈ ಅಟ್ಯಾಚ್ಡ್ ಟಾಯ್ಲೆಟ್ ಸೈಡಿಂದ ಕ್ವೀನ್ ಸೈಜ್ ಬೆಡ್ರೂಮ್ನ ಅಬ್ಸರ್ವ್ ಮಾಡಿ. ಚೆನ್ನಾಗಿದೆಯಾ? ಎಷ್ಟು ಚೆನ್ನಾಗಿದೆ. ಸ್ಪೇಷಿಯಸ್ ಆಗಿದೆಯಾ? ಮಸ್ತಾಗಿದೆ, ಮಸ್ತ್ ಸ್ಪೇಷಿಯಸ್ ಇದೆ. AC ಪಾಯಿಂಟ್ ಕೊಟ್ಟಿದ್ದಾರಾ? ಹೌದು, AC ಪಾಯಿಂಟ್ ಕಿಂಗೂ ಕೊಟ್ಟಿದ್ದಾರೆ, ಕ್ವೀನ್ ಸೈಜ್ ಬೆಡ್ರೂಮ್ಗೂ ಕೊಟ್ಟಿದ್ದಾರೆ. ಅಲ್ಲಿ ಕೆಳಗಡೆ ಅಪ್ಪ ಅಮ್ಮ ಬೆಡ್ರೂಮಲ್ಲಿ ಅದರಲ್ಲೂ ಕೊಟ್ಟಿದ್ದಾರೆ ಕಣ್ರಿ. ಅಪ್ಪ ಅಮ್ಮ ಅಂದರೆ ದೇವರಲ್ಲ, ಅವ್ರಿಗೂ ಕಂಪಲ್ಸರಿ ಇರಲೇಬೇಕು. ಗೆಸ್ಟು ಆದರೂ ಯೂಸ್ ಮಾಡಿ, ಗೆಸ್ಟ್ಗಾದರೂ ಎದಕ್ಕನ್ನು ಮಾಡ್ಕೊಳ್ಳಿ, ಅದಕ್ಕೂ ಕೊಟ್ಟಿದ್ದಾರೆ AC. AC. ಓಕೆ, ಡೂಪ್ಲೆಕ್ಸ್ ನೋಡಿದ್ವಲ್ಲ ಹೆಂಗಿದೆ? ಸಾಕಾಗಿದೆ ಸರ್. ಎಷ್ಟು ಜನಕ್ಕೆ ಇಷ್ಟ ಆಯಿತು? ನನಗೂ ಇಷ್ಟ ಆಯಿತು, ನನಗೂ ಇಷ್ಟ ಆಯಿತು. ಓಕೆ, ಸೂಪರ್, ಎಲ್ಲರಿಗೂ ಇಷ್ಟ ಆದಂಗೆ ಕಾಣಿಸ್ತದೆ. ಕೂದಾಗ ಬನ್ನಿ ನೋಡೋಣ. ಓಕೆ, ಮೇಲೆ ನೋಡಿ ಅದೇನು ಅಂದ್ಕೊಂಡಿದ್ದೀರಾ? ಸ್ಕೈಲೈಟ್. ಮತ್ತು ಬೆಳಗ್ಗೆ ಬರ್ತಿಲ್ಲ, ಇನ್ನೂ ಟಫನ್ ಗ್ಲಾಸು ಫಿಟ್ ಮಾಡಿಲ್ಲ. ಬ್ಲೂಸೆ ಗೇಟೆಡ್ ಕಮ್ಯುನಿಟಿ ಗೊತ್ತಲ್ಲ, ಬ್ಲೂಸೆ ಭಾಳ ಫೇಮಸ್ ಕಣ್ರಿ. ಅದು ಈ ಮನೆಯಿಂದ ಬರೀ 500 ಮೀಟ್ರು. ಡೆಲ್ಲಿ ಪಬ್ಲಿಕ್ ಸ್ಕೂಲ್ 1 ಕಿಲೋಮೀಟ್ರು. ಮತ್ತು ಇನ್ನೂ ಫೇಮಸ್ ಇರೋದಿದೆ ಗಂಗಾ ಇಂಟರ್ನ್ಯಾಷನಲ್ ಸ್ಕೂಲು, ಸಿದ್ಧಾರ್ಥ ಚೌಟ್ರಿ ಗೊತ್ತಲ್ಲ, ಜಸ್ಟ್ ಈ ಮನೆಯಿಂದ 1 ಕಿಲೋಮೀಟ್ರು. ನಾಗಸಂದ್ರ ಮೆಟ್ರೋ, 8ನೇ ಮೈಲಿ, ತುಮಕೂರು ರೋಡ್ ಎಲ್ಲ ಒಂದೇ ಡಿಸ್ಟೆನ್ಸ್ ಕಣ್ರಿ. 4.25 5 ಕಿಲೋಮೀಟ್ರು. ಅಂದ್ರಳ್ಳಿ ಮೇನ್ ರೋಡು 300 ಮೀಟ್ರು. BMTC ಬಸ್ ಸ್ಟಾಪು ಅದೇ ಕಣ್ರಿ, ಅಂದ್ರಳ್ಳಿ ಮೇನ್ ರೋಡಲ್ಲಿ ಬರೋದು, ಅದು 300 ಮೀಟ್ರೆ. ಅಂದ್ರಳ್ಳಿ ಮೇನ್ ರೋಡಿಂದ ಹಿಂಗೆ ಸೀದಾ ಮುಂದೆ ಹೋದ್ರೆ ಅಂದ್ರಳ್ಳಿ D ಗ್ರೂಪ್ ಹತ್ರ. ಮಾಗಡಿ ಮೇನ್ ರೋಡು 5.5 6 ಕಿಲೋಮೀಟ್ರು. ಪೀನ್ ಇಂಡಸ್ಟ್ರಿ 2.5 ಕಿಲೋಮೀಟ್ರು. ಎಲ್ಲನೂ ಹತ್ರ ಕಣ್ರಿ. ಲೋನ್ ಆಗುತ್ತಾ? BBMP ಲಿಮಿಟಲ್ಲಿ ಇರೋದು. ಇದು ಕನ್ವರ್ಷನ್ ಬೇಕಾದ 70 to 80% ಲೋನ್ ಆಗುತ್ತೆ. ಪ್ರೈಸ್ 1 crore 16 lakhs, ಸ್ಲೈಟ್ಲಿ ನೆಗೋಷಿಯಬಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.